ಬಸವಪ್ಪನವರ ತತ್ವ ಪದಗಳು ಅಳತರಿಸುವಂತೆ ತೊಳೆದು ಅದರ ನೀರನ್ನು ತುಂಬಿತಂದು ನಾನು ಅದರ ಒಳಗಡೆ ತೊಡಗಿದ್ದೀನಿ. ಆದ್ದರಿಂದ ಅದರೊಳಗಿರುವಂತಹ ನೀರು ಕುಡಿಯಲು ಶುದ್ಧ. ಕನಕದಾಸರ ಚಿಂತನೆ ಮೌಲ್ಯಗಳನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವುದು ಸ್ತುತ್ಯರ್ಹ ಕಾರ್ಯ. ಆ ದಿಸೆಯಲ್ಲಿ ಕಾರ್ಯನಿರ್ವಹಿಸಿದ ಬಹುಮುಖ್ಯ ಸಾಧಕರು ಡಾಕ್ಟರ್ ವ್ಯಾಸನಕೆರೆ ಪ್ರಪಂಚಾಚಾರ್ಯ, ಕರ್ನಾಟಕದ ಖ್ಯಾತ ವಿದ್ವಾಂಸರು. ಆಗಿನ ಬಳ್ಳಾರಿ, ಈಗಿನ ವಿಜಯನಗರ ಜಿಲ್ಲೆಯ ವ್ಯಾಸನಕೆರೆ ಗ್ರಾಮದಲ್ಲಿ 15ನೇ ಜೂನ್ 1946ರಂದು ಜನಿಸಿ ಮೈಸೂರು ವಿಶ್ವವಿದ್ಯಾಲಯದಿಂದ BE ಪದವಿ, ಕರ್ನಾಟಕ ವಿವಿಯಿಂದ BA ಪದವಿ, ಬೆಂಗಳೂರು ವಿವಿಯಿಂದ ಸಂಸ್ಕೃತ MA ಪದವಿ ಹಾಗೂ ರಾಷ್ಟ್ರೀಯ ಸಂಸ್ಕೃತ ವಿದ್ಯಾಪೀಠದಿಂದ PhD ಪದವಿಗಳ ಗಳಿಕೆ. ಬೆಂಗಳೂರಿನ ಸರ್ಕಾರಿ ಪ್ರಾಥಮಿಕ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾಗಿ ದಾಸ ಸಾಹಿತ್ಯ ಕ್ಷೇತ್ರದಲ್ಲಿನ ಅನುಪಮ ಸೇವೆಯನ್ನು ಗುರುತಿಸಿ ಡಾಕ್ಟರ್ ವ್ಯಾಸನಕೆರೆ ಪ್ರಪಂಚಾಚಾರ್ಯರಿಗೆ ಕರ್ನಾಟಕ ಸರ್ಕಾರವು 2024-25ನೇ ಸಾಲಿನ ಕನಕಶ್ರೀ ಪ್ರಶಸ್ತಿಯನ್ನು ನೀಡಲು ಘೋಷಿಸುತ್ತದೆ. 2008ರ ಡಿಸೆಂಬರ್ನಲ್ಲಿ ಸೇವಾ ನಿವೃತ್ತರಾಗಿ ಪ್ರಸ್ತುತ ದಕ್ಷಿಣ ಕನ್ನಡದ ಉಪ್ಪಿನಂಗಡಿಯ ಸಮೀಪ ನೆಲೆಸಿದ್ದಾರೆ. ತಾಳ್ತಜೆಯವರ ಪ್ರಕಟಿತ ಕೃತಿಗಳು 18 ಅಲ್ಲದೆ ಅನೇಕ ಕನ್ನಡ ಮತ್ತು ಆಂಗ್ಲ ಲೇಖನಗಳು ಸಾಹಿತ್ಯಿಕ ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ. 1983ರಲ್ಲಿ ಭಾರತ ಜರ್ಮನಿ ಸಾಂಸ್ಕೃತಿಕ ವಿನಿಮಯ ಯೋಜನೆ ಅನ್ವಯ ಜರ್ಮನಿಯ ವಿಶ್ವವಿದ್ಯಾನಿಲಯಗಳಿಗೆ ಭೇಟಿ ನೀಡಿ ಕನ್ನಡ ಕರ್ನಾಟಕ ವಿಷಯಗಳ ಕುರಿತು ವಿಶೇಷ ಉಪನ್ಯಾಸಗಳನ್ನು ನೀಡಿದ ಹಿರಿಮೆ ಡಾಕ್ಟರ್ ತಾಳ್ತಜೆ ವಸಂತಕುಮಾರ ಅವರದ್ದು. ಇವರ ವಿದ್ವತ್ತಿಗಾಗಿ ಸಂತ ಕವಿ ಕನಕದಾಸ ಮತ್ತು ತತ್ವಪದಕಾರರ ಅಧ್ಯಯನ ಕೇಂದ್ರವು 2021-22ನೇ ಸಾಲಿನ ಕನಕ ಗೌರವ ಪುರಸ್ಕಾರವನ್ನು ನೀಡಿ ಗೌರವಿಸುತ್ತಿದೆ. KSS ಮಹಾವಿದ್ಯಾಲಯದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ದಾಸಶ್ರೇಷ್ಠ ಕನಕದಾಸರ ನಳಚರಿತೆ ಗದ್ಯ ಅನುವಾದ, ಕನಕದಾಸರ ಕೀರ್ತನೆಗಳ ತತ್ವಾನುಭವ, ವೈಚಾರಿಕ ಸಾಹಿತ್ಯ, ಷಟ್ಪದಿ ಕಾವ್ಯ ಸಂಗ್ರಹ, ಹೆಸರ ಹೇಳೇರಿ ಇವರ ಪ್ರಮುಖ ಕೃತಿಗಳು. ಬಂಡಾಯದ ಹರಿಕಾರ ಭಕ್ತ ಕನಕದಾಸ, ಸಾಮಾಜಿಕ ಚಿಂತಕ ಕನಕದಾಸರು, ಸಮಾನತೆಯ ಪ್ರತಿಪಾದಕ ಕವಿ ಕನಕದಾಸ, ಸರ್ವೋದಯ ತತ್ವದ ಪ್ರತಿಪಾದಕ ಕವಿ ಕನಕದಾಸ ಇವು ಇವರ ಕೃತಿಗಳಾಗಿವೆ. ಇವರ ವಿದ್ವತ್ತಿಗಾಗಿ ಸಂತ ಕವಿ ಕನಕದಾಸ ಮತ್ತು ತತ್ವಪದಕಾರರ ಅಧ್ಯಯನ ಕೇಂದ್ರವು 2022-23ನೇ ಸಾಲಿನ ಕನಕ ಗೌರವ ಪುರಸ್ಕಾರವನ್ನು ನೀಡಿ ಗೌರವರಾಗಿ ಸೇವೆ ಸಲ್ಲಿಸಿ ಸ್ವಯಂ ನಿವೃತ್ತಿಯನ್ನು ಪಡೆದುಕೊಂಡಂಥವರು ಡಾಕ್ಟರ್ HN ಮುರಳೀಧರ. ಪ್ರತಿಕ್ರಿಯೆ, ತಂಬೂರಿ ಮೀಟಿದವ, ಪುರಂದರದಾಸರ ಅಭಿವ್ಯಕ್ತಿಯ ಅಧ್ಯಯನ, ಮಣ್ಣಿಂದ ಕಾಯ, ದಾಸ ಸಾಹಿತ್ಯ ಮೀಮಾಂಸೆ, ನನ್ನ ಮುಕ್ತಿಯು ಜಗದ ಹಿತವು, ಶಿಕಾಗೋ ಸಂದೇಶದ ಭ್ರಾತೃತ್ವ ಕಥನ, ಸುಳಿವ ಜಂಗಮ, ಅನಿಯಮ ಮುಂತಾದವು ಇವರ ಪ್ರಕಟಿತ ಕೃತಿಗಳು. ಇವರ ಜಾಲ ಹೂವು, ನದಿಯ ತೀರದ ನೆನಪುಗಳು, ಕರುಣೆಯ ಹೊಲ, ಗುಣಸಾಗರಿ, ಬುದ್ಧ ತೋರಿದ ದಾರಿ, ಬುದ್ಧನ ಕಥೆಗಳು, ಇಂಥ ಪ್ರೀತಿಯ ನಾವೆ, ಹೊಳಸಾಲು ಇವರ ಪ್ರಕಟಿತ ಕೃತಿಗಳು. ತತ್ವಪದಕಾರ ಕನಕದಾಸರು ಮತ್ತು ಮಹಿಪತಿರಾಯನ ತತ್ವಪದಗಳು, ಶಿಶುನಾಳ ಶರೀಫ ವಾಚಿಕಿ, ಮುಗಿಲ ಜಹಜು, ಡಾಕ್ಟರ್ ರಾಜ್ಕುಮಾರ್ ನಾಡುನುಡಿಯ ಅಸ್ಮಿತೆ ಇವರ ಸಂಪಾದಿತ ಕೃತಿಗಳು. ಇವರ ವಿದ್ವತ್ತಿಗಾಗಿ ಸಂತ ಕವಿ ಕನಕದಾಸ ಮತ್ತು ತತ್ವಪದಕಾರರ ಅಧ್ಯಯನ ಕೇಂದ್ರವು 2024-25ನೇ ಸಾಲಿನ ಕನಕ ಗೌರವ ಪುರಸ್ಕಾರವನ್ನು ನೀಡಿ ಗೌರವಿಸುತ್ತಾ ಲೋಕನೀತಿ ಅನುಸಂಧಾನದ ಆಧುನಿಕ ಮಾದರಿಗಳು ಎಂಬ ವಿಷಯದ ಮೇಲೆ PhD ಪದವಿಯನ್ನು ಪಡೆದಿದ್ದಾರೆ. ಪ್ರಸ್ತುತ ಮೈಸೂರು ವಿಶ್ವವಿದ್ಯಾಲಯದ ಪ್ರಸಾರಾಂಗದಲ್ಲಿ ಸಹ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕನಕ ಕಾವ್ಯ ಪದ ವಿವರಣಾ ಕೋಶ, ಕನಕ ಕೀರ್ತನೆಗಳಲ್ಲಿ ಪದಗಳ ಸಾಂಸ್ಕೃತಿಕ ಕೋಶ, ಗೋಪಾಲದಾಸರು, ಅಭಿನವ ಶ್ರೀ ಪ್ರಾಣೇಶ್ ಅವರ ಎಲ್ಲ ವಿದ್ವತ್ತನ್ನು ಪರಿಗಣಿಸಿ ಸಂತ ಕವಿ ಕನಕದಾಸ ಮತ್ತು ತತ್ವಪದಕಾರರ ಅಧ್ಯಯನ ಕೇಂದ್ರವು 2021-22ನೇ ಸಾಲಿನ ಕನಕ ಯುವ ಪುರಸ್ಕಾರವನ್ನು ನೀಡಿ MA ಕನ್ನಡ ಪದವಿ, ಕುವೆಂಪು ಹಾಗೂ ಶಿವರಾಮ ಕಾರಂತರ ಕಥಾ ಸಾಹಿತ್ಯದಲ್ಲಿ ಸಾಮಾಜಿಕ ಪ್ರಗತಿ ಎಂಬ ವಿಷಯದಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನು ಪಡೆದಿದ್ದಾರೆ. ಸಂತ ಕವಿ ಕನಕದಾಸರು, ಜ್ಞಾನದಡಿಗೆ, ಮುತ್ತು ಮುಳುಗ, ಕನ್ನಡ ಸಾಹಿತ್ಯ ಮತ್ತು ಸಾಮಾಜಿಕ ಪ್ರಜ್ಞೆ ಇವರ ಪ್ರಮುಖ ಕೃತಿಗಳು. ಕನಕವು ಭಾರತೀಯ ಭಾಷೆಗಳಿಗೆ ಅನುವಾದಗೊಂಡಿದೆ. ಇವರ ವಿದ್ವತ್ತಿಗಾಗಿ ಸಂತ ಕವಿ ಕನಕದಾಸ ಮತ್ತು ತತ್ವಪದಕಾರರ ಅಧ್ಯಯನ ನಡೆಸಿರುವ ಶ್ರೀಯುತರು ಕವನ, ಕಥೆ, ಕಾದಂಬರಿ ಮತ್ತು ಪ್ರಬಂಧಗಳ ಸಾಹಿತ್ಯ ರಚನೆಯಲ್ಲಿ ತೊಡಗಿಕೊಂಡಿದ್ದಾರೆ. ಕಳೆದ 10 ವರ್ಷಗಳಿಂದ ಕನಕದಾಸರ ಕುರಿತು ಅಧ್ಯಯನ ಮಾಡಿ ಅವರ ಕಾವ್ಯಗಳಿಂದ ಪ್ರಭಾವಿತರಾಗಿ ಕನಕದಾಸರ ಕುರಿತು ಅನೇಕ ವಿಚಾರಗೋಷ್ಠಿಗಳು, ಉಪನ್ಯಾಸಗಳು ಹಾಗೂ ರಾಜ್ಯ ಮಟ್ಟದ ಕವಿಗೋಷ್ಠಿಯನ್ನು ಸಲ್ಲಿಸಿದ್ದಾರೆ. ಕನಕದಾಸರ ತತ್ವ
ಸಂದೇಶಗಳ ಪ್ರಸಾರದಲ್ಲಿ ನಿರತರಾಗಿರುವ ಡಾಕ್ಟರ್ ಉಮೇಶ್ ಅವರಿಗೆ ಸಂತ ಕವಿ ಕನಕದಾಸ ಮತ್ತು ತತ್ವಪದಗಾರರ ಅಧ್ಯಯನ ಕೇಂದ್ರವು 2023-24ನೇ ಸಾಲಿನ ಕನಕ ಯುವ ಪುರಸ್ಕಾರವನ್ನು ನೀಡಿ ನಮ್ಮೊಳಗೆ ಜೊತೆಗೆ ಇವತ್ತು ಸುಬ್ಬರ ಓದಕ್ಕೆ ಬರೋದಿಲ್ಲ ರೆಕಾರ್ಡ್ ಮಾಡಿಸಿ ಒಳ್ಳೊಳ್ಳೆ ಎಲ್ಲರೂ ಮಾಡೋದು ಬಟ್ಟೆಗಾಗಿ ಹೇಳು ಬಟ್ಟೆಗಾಗಿ ಎಷ್ಟು ಮಾನವಿಕವಾದ ಹೆಸರು ಕೊಡ್ತಾರೆ ಅದೆಲ್ಲ ಮನದರ ಮನುಷ್ಯ ಬೆಂಗಳೂರು ಎರಡರಿಂದ ಕರ್ನಾಟಕ ತತ್ವಪದಗಾರರ 18 ಸಂಪುಟಗಳನ್ನು ಲೋಕಾರ್ಪಣೆಗೊಳಿಸಲಾಗಿದೆ ಎಂದು ತಮ್ಮೆಲ್ಲರ ಸಮ್ಮುಖದಲ್ಲಿ ರಚನಾ ಗುರುಮೂರ್ತಿ, ಡಾಕ್ಟರ್ ಜಯಮಂಗಲ ಚಂದ್ರಶೇಖರ್, ಡಾಕ್ಟರ್ ಕೆ ವಿ ನಾಯ್ಕ, ಡಾಕ್ಟರ್ ಪರಮೇಶ್ವರ ಸೊಗತಿ, ಡಾಕ್ಟರ್ ಜೆ ಕರಿಯಪ್ಪ ಮಾಳಲಿ, ಡಾಕ್ಟರ್ ವೈ ವಿ ಹಿಮ್ಮಡಿ. ವಂದನೆಗಳು, ಅಭಿನಂದನೆಗಳು. ಹೋಗಿಲ್ಲ, ಆ ಅಸಾಧ್ಯವಾದ ಕೋಟಿಗೆ ಹೋಗಿ ಅದನ್ನ ಸಾಧ್ಯ ಮಾಡುವ ಕೆಲಸ ಮಾಡಿರಲ್ಲ, ಅದು ಕನಕದಾಸನಿಗೆ. ಅಕಾಡೆಮಿಯ ಅಧ್ಯಕ್ಷೆ ಮತ್ತು ಇಲಾಖೆಯ ಕಾರ್ಯದರ್ಶಿಗಳು ಮತ್ತು ನಿರ್ದೇಶಕರಿಗೆ ಸೇರಿದಂತೆ ಎಲ್ಲ ನನ್ನ ಹಿರಿಯರೇ, ಯುವ ಮಿತ್ರರಲ್ಲಿ ಬಚ್ಚಮ್ಮ ಮತ್ತು ವೀರಪ್ಪನ ಅವರಿಗೆ ಜನಿಸಿದಂಥ ತಿಮ್ಮಪ್ಪ ಏನು ಇವತ್ತು ನಾವು ಕನಕದಾಸರ ಏನು ಜನಿಸಿದ್ರು, ಇವತ್ತು ಅವರು ಹುಟ್ಟಿದ್ದು ನಮ್ಮ ಸಾಮಾಜಿಕ ಏಳಿಗೆಯ ಮತ್ತು ಅದರ ಜೊತೆಗೆ ಪ್ರಶಸ್ತಿ ಪ್ರದಾನ ಮಾಡತಕ್ಕಂಥ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದೆ. ಸರ್ಕಾರ ಮಾಡತಕ್ಕಂಥ ಕಾರ್ಯಕ್ರಮ ಪ್ರತಿ ವರ್ಷ ಏನಂತ ಹೇಳಿದ್ದಾರೆ ಅಂತಂದ್ರೆ, ಅಷ್ಟೊಂದು ಕಾರ್ಯಕ್ರಮಗಳು 1926ನೇ ತಾರೀಕಿನಿಂದ ನಾವು ಇವತ್ತು ಅಂಗೀಕಾರ ಮಾಡಿರ್ತಕ್ಕಂಥ ರಾಜ್ಯಾಂಗ ಸಂವಿಧಾನ ಜಾರಿಗೆ ಬಂದಿನ ಎಂಥ ಸಾಮಾಜಿಕ ಆಡಳಿತ ಅಂತಂದ್ರೆ ಇವ್ರ ಜೊತೆಗೆ ಇರ್ತಕ್ಕಂಥ ಸಾಮಾಜಿಕ ಆಡಳಿತ. ನಮಗೆ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿಲ್ಲ, ಆರ್ಥಿಕ ಸಾಮಾಜಿಕ ಪ್ರಜಾಪ್ರಭುತ್ವ ಸಿಕ್ಕಿಲ್ಲ. ಅದು ಸಿಕ್ಕವರಿಗೆ ಅಸಮಾನತೆ ಹೋಗಲ್ಲ.